ಮೋರ್ ಡೀಟೇಲ್ಸ್ ನನ್ನ ಕೈಲಿಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಇಡೀ ಡಿಪಾರ್ಟ್ಮೆಂಟೇ ಶಿ ಅಂತ ಉಗಿಬೇಕು, ಚೀತು ಅಂತ ಉಗಿಬೇಕು ಇವನ ಮೇಲೆ. ಎಂತ ಕೊಳಕು ಮನಸ್ಥಿತಿ ಇವನು. ಯೂನಿಫಾರ್ಮ್ ಹಾಕೊಂಡು ಇಲ್ಲಿ ತನಕ ಎಷ್ಟು ಜನ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿದ್ದಾನೆ, ಸಂಸಾರ ಹಾಳು ಮಾಡಿದ್ದಾನೆ, ಬೀದಿಗೆ ತಂದಿದ್ದಾರೆ. ಬಟ್ ಇಷ್ಟೆಲ್ಲ ಪ್ರಶ್ನೆಗಳು ಹೆಣ್ಣು ಮಕ್ಳು ಎತ್ತಿದ್ರು ಕೂಡ ಈತನ ಮೇಲೆ ಇಲ್ಲಿ ತನಕ ಆಕ್ಷನ್ ಆಗಿಲ್ಲ. ಯಾಕೆ? ಹೋಮ್ ಮಿನಿಸ್ಟ್ರು ತನಕಲೂ ವಿಷಯ ಹೋಗಿದೆ ಅಂತ ಕೇಳ್ಪಟ್ವಿ. ಏನು ಆಕ್ಷನ್ ಆಗಿದೆ ಇಲ್ಲಿ ತನಕ? ವಿದ್ಯಾ, ಈ ಒಂದು ಕಿರುಕುಳ ಜೊತೆಗೆ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನು ಸಂತ್ರಸ್ತ ಮಹಿಳೆಯರು ಆ ಸ್ಥಳೀಯ ಪೊಲೀಸ್ ಠಾಣೆ ಇರ್ಬೋದು, ಜೊತೆಗೆ ACP ಕಚೇರಿಗಳು, ನಂತರ ಮಂಗಳೂರು ಕಮಿಷನರ್ ಕಚೇರಿ, ಸಂಬಂಧಪಟ್ಟಂಥ ಆ ವಿಭಾಗದ IG ಕಚೇರಿ, ನಂತರ DG, ಕೊನೆಗೆ ಗೃಹ ಕಚೇರಿಗೆ ತಲುಪಿ ಅಂದರೆ ಗೃಹ ಸಚಿವರ ಕಚೇರಿಗೂ ತಲುಪಿ ಒಂದು ದೂರನ್ನು ಈ ಒಂದು ಸಂದೇಶ ಮೂಡುಬಿದ್ರೆ ಅವರ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಬ್ಬ ಕಾಕಿ ಹಾಕ್ಕೊಂಡಂಥ ಇನ್ಸ್ಪೆಕ್ಟರು ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಜೊತೆಗೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಆತನ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮಹಿಳೆಯರಿಗೆ ಯಾವ ಸುರಕ್ಷತೆಯನ್ನು ಕೊಡಬೇಕು. ಆದರೆ ಈತನೇ ಯಾರು ದೂರನ್ನು ತೆಗೆದುಕೊಂಡ್ಬರ್ತಾರೆ ಅಥವಾ ಯಾರಾದರೂ ಗಂಡನ ವಿರುದ್ಧ ದೂರು ದಾಖಲಾದಂಥ ಸಂದರ್ಭದಲ್ಲಿ ಅವರನ್ನು ಬಂಧಿಸ್ತಾರೆ. ಬಂಧನದ ಬಳಿಕ ಅವರ ಹೆಂಡತಿಗೆ ಈತ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು, ನಿಮ್ಮ ಗಂಡನನ್ನು ಬಂಧನ ಮಾಡದೆ ಅಥವಾ ಜೈಲಿಗೆ ಕಳಿಸದೇ ಇರಬೇಕು ಅನ್ನೋದಾದರೆ ನೀನು ನಾನು ಹೇಳ್ದಂತೆ ಕೇಳಬೇಕು, ನಾನು ಹೇಳಿದ ಜಾಗಕ್ಕೆ ಬರಬೇಕು, ನನ್ನ ಜೊತೆ ಮಂಚವನ್ನು ಏರಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಇಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಬ್ಬ ಮಹಿಳೆಯೊಂದಿಗೆ ಕಳೆದ 8 ವರ್ಷಗಳಿಂದ ಸಂಬಂಧದಲ್ಲಿದ್ದಂಥ ಈ ಸಂದೇಶ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಏನಿದ್ದಾನೆ, ತಾನು ಸಬ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಸಂದರ್ಭದಿಂದಲೂ ಸಹ ಆ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ತನ್ನ ಕಾಮದ ಕಣ್ಣನ್ನು ಬೀರಿ ಏನು ಅವರನ್ನು ಈ ರೀತಿಯಾದಂಥ ನೀಚ ಕೃತ್ಯಗಳಿಗೆ ಬಳಸಿಕೊಳ್ಳುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದ. ಆದರೆ ಮಹಿಳೆಯರು ಎಲ್ಲಿ ವಿಚಾರವನ್ನು ಹೊರಗಡೆ ಹೇಳ್ಕೊಂಡ್ರೆ ನಮ್ಮ ಮಾನ ಮರ್ಯಾದೆ ಹೋಗುತ್ತೋ ಅಥವಾ ಸಂಸಾರದಲ್ಲಿ ಏರುಪೇರು ಉಂಟಾಗುತ್ತೋ ಅನ್ನೋ ನಿಟ್ಟಿನಲ್ಲಿ ಈತ ಕೊಡ್ತಕ್ಕಂಥ ಕಿರುಕುಳವನ್ನು, ಹಿಂಸೆಯನ್ನು ಸಹಿಸಿಕೊಂಡು ಸುಮ್ಮನೆ ಇದ್ದರು. ಆದರೆ ಯಾವುದಕ್ಕೂ ಒಂದು ಇತಿಮಿತಿ ಅನ್ನೋದಿರುತ್ತೆ. ಹಾಗಾಗಿ ಈತ ಕೊಡ್ತಕ್ಕಂಥ ಹಿಂಸೆಯನ್ನು ಸಹಿಸಲಾಗದೆ ಕೊನೆಗೆ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಎತ್ತಿರ್ತಕ್ಕಂಥದ್ದು, ಮಾಧ್ಯಮಗಳ ಮುಂದೆ ಬಂದು ಸಹ ತಮಗೆ ಆಗ್ತಕ್ಕಂಥ ಅನ್ಯಾಯವನ್ನು ಅವರೀಗ ಬಿಚ್ಚಿಡ್ತಾ ಇದ್ದಾರೆ. ಇಲ್ಲಿ ಗಮನಿಸ್ಬೋದು, ಸುಮಾರು ಒಬ್ಬರು ಇಬ್ಬರಲ್ಲ, ಸಾಕಷ್ಟು ಜನ ಸಂತ್ರಸ್ತೆಯರಿದ್ದಾರೆ. ಅವರು ಈಗ ಏನು ಸಂದೇಶ ಮೂಡುಬಿದ್ರೆ ಮಾಡಿರ್ತಕ್ಕಂಥ ಒಂದು ನೀಚ ಕೃತ್ಯಗಳ ಬಗ್ಗೆ ಸವಿಸ್ತಾರವಾಗಿ ತಮ್ಮ ದೂರುಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ನಾವೇನೋ ಓಕೆ, ನಮಗೆ ಟೈಮ್ ಸರಿ ಇಲ್ಲ, ಈತ ಹೇಳ್ದಾಗೆ ಕೇಳಬೇಕಾಗಿದೆ, ಆತ ಹೇಳ್ದಂತೆ ನಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಗಂಡಂದರಿಗೆ ಈತ ಕಾಟವನ್ನು ಕೊಡೋದಕ್ಕೆ ಶುರು ಮಾಡ್ತಾನೆ, ಇಲ್ಲದೇ ಇರ್ತಕ್ಕಂಥ ಕೇಸ್ಗಳನ್ನು ಹಾಕ್ತಾನೆ, ಹಾಗಾಗಿ ನೆಮ್ಮದಿ ಇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೆಲವರು ಮಹಿಳೆಯರು ಈತನ ಯಾವ ರೀತಿಯಾಗಿ ಹೇಳ್ತಾ ಇದ್ದ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ರು. ಆದರೆ ಇಲ್ಲೊಬ್ಬ ಸಂತ್ರಸ್ತೆಯ ಮಗಳ ಮೇಲೆ ಈ ಸಂದೇಶ ಕಂಡಾಗ್ತಾನೆ. ಆಕೆ ಓದ್ತಕ್ಕಂಥ ವಿಳಾಸವನ್ನು ಪತ್ತೆಹಚ್ಚಿ ಆಕೆಯ ಮೇಲೂ ಸಹ ತನ್ನ ಕಾಮದ ಕಣ್ಣನ್ನು ಹಾಕಿದಾಗ ಸಂತ್ರಸ್ತೆ ತಿರುಗು ಬೀಳ್ತಕ್ಕಂಥದ್ದು. ಆ ಸಂತ್ರಸ್ತೆ ಈತನ ಜೊತೆಗೆ 8 ವರ್ಷ ಸಂಸಾರ ಮಾಡಿದ್ದೀನಿ ಅನ್ನೋ ಆಡಿಯೋ ಕೂಡ ವೈರಲ್ ಆಗ್ತದೆ. ಅಂದ್ರೆ ಈತನ 2ನೇ ಹೆಂಡತಿನ ಈತನಿಗೆ ಒಟ್ಟು ಎಷ್ಟು ಮದುವೆ ಆಗಿದೆ? ವಿದ್ಯೆ ಅಧಿಕೃತವಾಗಿ ಆಗಿರ್ತಕ್ಕಂಥ ಮದುವೆ ಒಂದೇ. ಆದರೆ ಇಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಈ 8 ವರ್ಷದಿಂದ ಏನು ಒಬ್ಬ ಮಹಿಳೆಯೊಂದಿಗೆ ಇದ್ದರು ಅಂತಕ್ಕಂಥದ್ದು, ಆಕೆ ಹೇಳ್ಕೊಂಡಿರ್ತಕ್ಕಂಥದ್ದು, ನಾನು ನಿನ್ನ ಜೊತೆ 8 ವರ್ಷಗಳ ಹಿಂದೆ ನನ್ನ ಗಂಡನಂತೆ ನೋಡ್ಕೊಂಡಿದ್ದೀನಿ, ನನ್ನ ಸಂಸಾರದಲ್ಲೂ ಸಹ ನೀನು ನಿರ್ವಹಿಸ್ತಿದ್ದೆ. ಆದರೆ ನನ್ನ ಮಗಳ ಮೇಲೆ ಕಣ್ಣಾಕದಂಥ ಸಂದರ್ಭದಲ್ಲಿ ಅವಳನ್ನು ಯಾವುದೋ ಒಂದು IBಗೋ ಅಥವಾ ಇನ್ನೊಂದಕ್ಕೂ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅದನ್ನು ಸಹಿಸ್ಕೊಂಡಿರೋದಕ್ಕೆ ಆಗೋದಿಲ್ಲ ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಇನ್ನು ಈತನನ್ನು ಹೀಗೆ ಬಿಟ್ಟರೆ ಈ ಇಡೀ ನಮ್ಮ ಆ ಭಾಗದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಸಹ ಉಳಿಗಾಲ ಇಲ್ಲ ಅನ್ನೋ ರೀತಿಯಾಗಿ ಈಗ ಆ ಒಂದು ಈತ ಮಾಡ್ತಕ್ಕಂಥ ನೀಚ ಕೃತ್ಯಗಳನ್ನು ಬಯಲಿಗೆ ಎಳೆದಿರ್ತಕ್ಕಂಥದ್ದು. ಆದರೆ ಇನ್ನೂ ಸಾಕಷ್ಟು ಜನ ಇದ್ದಾರೆ, ಅವ್ರು ಯಾರೂ ಸಹ ಒಂದು ಮಾನ ಮರ್ಯಾದೆಗೆ ಎಂಜಿ ಹೊರಗಡೆ ಬರ್ತಾ ಇಲ್ಲ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಆದರೂ ಸಹ ಒಂದು 3-4 ಜನ ಈಗ ಹೊರಗಡೆ ಬಂದು ತಮಗಾಗ್ತಕ್ಕಂಥ ಅನ್ಯಾಯಗಳಿರ್ಬೋದು, ಸಂದೇಶ ಏನು ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಏನಿದ್ದಾನೆ ಆತ ಮಾಡ್ತಕ್ಕಂಥ ಅಕ್ರಮಗಳ ಬಗ್ಗೆ ಈಗ ಎಳೆಯಾಗಿ ಬಿಚ್ಚಿಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಈತನಿಗೆ ಯಾರಾದರೂ ಕ್ಲೋಸ್ ಅಂತ ಸಂದರ್ಭದಲ್ಲಿ ಕೆಲವೊಂದು ವ್ಯವಹಾರಿಕವಾಗಿ 10 ಲಕ್ಷ ಹಣವನ್ನು ಸಹ ಪಡೆದುಕೊಳ್ತಾನೆ. ನಂತರ ಅವರ ಜೊತೆ ಇದ್ದಂಥ ಖಾಸಗಿ ಕ್ಷಣಗಳ ವಿಡಿಯೋಗಳನ್ನು ತನ್ನ ಮೊಬೈಲ್ನಲ್ಲಿ ಸೆರೆ ಇಟ್ಕೊಂಡು ಏನಾದರೂ ಅವರ ಹಣವನ್ನು ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಆ ವಿಡಿಯೋಗಳನ್ನು ವೈರಲ್ ಮಾಡೋದಾಗಿ ಸಹ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸ ಈಗ ಈತ ಮಾಡ್ತಾ ಇದ್ದ. ಈ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವು ಸಂತ್ರಸ್ತ ಮಹಿಳೆಯರು ಮಹಿಳಾ ಆಯೋಗಕ್ಕೂ ಸಹ ದೂರು ಕೊಟ್ಟಿದ್ದಾರೆ. ಅವರು ಸ್ವಯಂ ಪ್ರೇರಿತವಾಗಿ ಒಂದು ದೂರನ್ನು ದಾಖಲು ಮಾಡಿಕೊಂಡು ಮಂಗಳೂರು ಕಮಿಷನರ್ ಅವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ.
ಮಾಡಿರ್ತಕ್ಕಂಥದ್ದು. ಇಲ್ಲಿ ಏನು ಸಂದೇಶ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಇನ್ನು ಏನು ಆತನನ್ನು ಆ ಭಾಗದಲ್ಲಿ ಯಾಕೆ ಇಷ್ಟೊಂದು ಪ್ರಭಾವ ಇದೆ, ಏನು ಆಕ್ಷನ್ ಆಗಿಲ್ಲ ಅನ್ನೋದಾದರೆ, ಆ ಭಾಗದ ಶಾಸಕರು ಇರ್ಬೋದು ಅಥವಾ ಕೆಲವೊಂದು ಮುಖಂಡರಿಗೆ ಈತ ತುಂಬ ಆಪ್ತನಾಗಿದ್ದಾನೆ. ಯಾಕೆಂತಂದರೆ ಈತನೇ ಹೇಳ್ಕೊಂಡಿರೋ ಒಂದು ಆಡಿಯೋದಲ್ಲಿ ಗೃಹ ಸಚಿವರಿಗೆ 50 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ ಪೋಸ್ಟಿಂಗ್ಗೋಸ್ಕರ ಅಂತಕ್ಕಂಥ ಒಂದು ಆಡಿಯೋ ಇದೆ. ಅದೇ ರೀತಿಯಾಗಿ ಯಾರು ಈತನ ವಿರುದ್ಧ ಏನಾದರೂ ಆಕ್ಷೇಪಣೆಗಳನ್ನು ಎತ್ತಾಗ ಅಥವಾ ದೂರನ್ನು ಎತ್ತಿದಂಥ ಸಂದರ್ಭದಲ್ಲಿ ಅದನ್ನು ಮುಚ್ಚಿ ಹಾಕೋದಕ್ಕೆ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸಂಬಂಧಪಟ್ಟಂಥ ಮುಖಂಡರು ಶಾಸಕರು ಇರ್ಬೋದು ಅವರಿಗೆಲ್ಲವೂ ಸಹ ಹಣವನ್ನು ಕೊಟ್ಟು ಅಲ್ಲಿಗೆ ಯಾರು ಇವತ್ತನ ಮೇಲೆ ಆರೋಪವನ್ನು ಮಾಡ್ತಾ ಇದ್ರು ಅದನ್ನು ಕ್ಲೋಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈಗ ಈ ಸಂತ್ರಸ್ತ ಮಹಿಳೆಯರು ಕೊಟ್ಟಿರ್ತಕ್ಕಂಥ ದೂರು ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಅಥವಾ ಅವರ ಮೊಬೈಲ್ಗಳಲ್ಲಿ ಈತ ಏನು ಯಾಕಂದರೆ ಕೆಲವೊಂದು ಆಡಿಯೋಗಳನ್ನು ನೋಡಿದಾಗ ತುಂಬ ಕೆಟ್ಟದಾಗಿ ಒಬ್ಬ ಕಾಕಿ ಹಾಕ್ಕೊಂಡಿರ್ತಕ್ಕಂಥ ಇನ್ಸ್ಪೆಕ್ಟರು, ಅದರಲ್ಲೂ ಮಹಿಳಾ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತೆ ಅವರ ಸೇಫ್ಟಿಯನ್ನು ಕಾಪಾಡಬೇಕಾದಂಥ ಇನ್ಸ್ಪೆಕ್ಟರು ಇಲ್ಲಿ ಅವರ ಗಂಡಂದರ ವಿರುದ್ಧ ಬೇಕಾಬಿಟ್ಟಿಯಾಗಿ ಕೇಸನ್ನು ಹಾಕೋದು, ರೌಡಿ ಶೀಟನ್ನು ಓಪನ್ ಮಾಡ್ತಕ್ಕಂಥದ್ದು, ಆ ರೌಡಿ ಶೀಟ್ ಓಪನ್ ಮಾಡುವಂಥ ಬೆದರಿಕೆಗಳನ್ನು ಹಾಕಿ ಆ ಭಾಗದ ಮಹಿಳೆಯರನ್ನು ತಮ್ಮ ಕಾಮತೃಷ್ಯಕ್ಕೆ ಬಳಸ್ಕೊಳ್ತಕ್ಕಂಥ ಈ ಸಂದೇಶನ ಇಮಿಡಿಯೇಟ್ ಆಗಿ ಅಲ್ಲಿಂದ ಅಮಾನತು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಸಂತ್ರಸ್ತೆಯರು ಏರ್ತಾ ಇದ್ದಾರೆ. ಇದನ್ನು ಈಗ ಏನು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ, ಅದಕ್ಕೆ ಪೂರಕವಾಗಿ ಆಡಿಯೋ ಕ್ಲಿಪ್ಸ್ ಇದ್ದಾವೆ, ವಿಡಿಯೋಸ್ ಇದ್ದಾವೆ. ಜೊತೆಗೆ ಒಬ್ಬ ಕಾಕಿ ಹಾಕ್ಕೊಂಡಿರ್ತಕ್ಕಂಥ ಒಬ್ಬ ಇನ್ಸ್ಪೆಕ್ಟರು ರಾತ್ರೋರಾತ್ರಿ ಬೇರೊಬ್ಬ ಸಂತ್ರಸ್ತರ ಮನೆಯ ಕಾಂಪೌಂಡನ್ನು ಹಾರಿ ಒಳಗಡೆ ಹೋಗ್ತಾನೆ, ಅವರಿಗೆ ಕಿರುಕುಳವನ್ನು ಕೊಡ್ತಾನೆ ಅನ್ನೋದಾದರೆ ಈತ ಇನ್ನೆಷ್ಟರ ಮಟ್ಟಿಗೆ ಅಲ್ಲಿನ ಮಹಿಳೆಯರ ಸೇಫ್ಟಿಯನ್ನು ನೋಡ್ಕೊಳ್ತಾ ಇದ್ದಾನೆ ಅನ್ನೋದ್ರ ಸಹ ಇಲ್ಲಿ ಪ್ರಶ್ನೆಯಾಗಿ ಉದ್ಭವ ಆಗುತ್ತೆ. ಇವೆಲ್ಲದಕ್ಕೂ ಉತ್ತರ ಸಂತ್ರಸ್ತರನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳು, ಅಂದರೆ ಯಾಕಂದರೆ ಈ ಮಟ್ಟದಲ್ಲಿ ಈಗ ಸಂದೇಶ ಈ ಒಂದು ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಯಾವ ರೀತಿಯಾದಂಥ ಪ್ರಭಾವವನ್ನು ಬಳಸ್ತಾ ಇದ್ದಾನೆ ಅನ್ನೋದನ್ನು ಊಹೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಮಹಿಳಾ ಆಯೋಗ ಈ ಇನ್ಸ್ಪೆಕ್ಟರ್ ಸಂದೇಶ್ ಡ್ಯೂಟಿಯಲ್ಲೇ ಇದ್ದಾನ, ಈತನ ವಿರುದ್ಧ ಯಾವುದೇ ಕ್ರಮಕ್ಕೂ ಮುಂದಾಗಿಲ್ವಾ ಅಥವಾ ಏನಾದರೂ ಆಕ್ಷನ್ಸ್ ಆಗಿದೆಯಾ? ಸದ್ಯದ ಮಟ್ಟಿಗೆ ಈ ರೀತಿಯಾದಂಥ ಆಕ್ಷನ್ ತೆಗೆದುಕೊಂಡಿರೋ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈಗಲೂ ಮೂಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಆತ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಜೊತೆಗೆ ನಾವು ಕೆಲವೊಂದು ದೃಶ್ಯಾವಳಿಗಳನ್ನು ನಾವು ಆಗಲೇ ನೋಡಿದ್ವಿ. ಯಾರಾದರೂ ಈತನ ವಿರುದ್ಧ ಆ ಭಾಗದಲ್ಲಿರ್ತಕ್ಕಂಥ ಹಿರಿಯ ರಾಜಕೀಯ ಮುಖಂಡರ ಬಳಿ ಏನಾದರೂ ದೂರನ್ನು ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅವರು ಈತನಿಗೆ ಫೋನ್ ಮಾಡಿ ವಾರ್ನ್ ಮಾಡಿದಾಗ ಆ ಸೇಡನ್ನು ಯಾರು ದೂರು ಕೊಟ್ಟಿರ್ತಾರೋ ಅವರ ಮೇಲೆ ತೀರಿಸ್ಕೊಳ್ತಾ ಇದ್ದ. ಅದಕ್ಕೆ ಒಬ್ಬ ಯುವಕನ ಮೇಲೆ ಮಾಡ್ತಕ್ಕಂಥ ಹಲ್ಲೆನೇ ಸಾಕ್ಷಿಯಾಗಿದೆ. ಮಂಜುನಾಥ್, ಮಧ್ಯಾಹ್ನದಿಂದಲೂ ಸೋಷಿಯಲ್ ಮೀಡಿಯಾದಲ್ಲಿ ಈತ ಎಷ್ಟು ಜನ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅಸಭ್ಯವಾಗಿ ನಡ್ಕೊಂಡಿದ್ದಾನೆ, ಐಬಿಗೆ ಹೆಣ್ಮಕ್ಳನ್ನ ಕರೆಸ್ಕೊಂಡು ಹೆಂಗೆ ಟಾರ್ಚರ್ ಮಾಡಿದ್ದಾನೆ, ಯೂನಿಫಾರ್ಮ್ ಹಾಕ್ಕೊಂಡು ಹೊತ್ತಲ್ಲಿ ಯಾವುದೋ ಹೆಣ್ಮಕ್ಳು ಮನೆಯ ಗೇಟ್ ಹೆಂಗಾರಿದ್ದಾನೆ, ಇಂಥವನ್ನೆಲ್ಲ ವೈರಲ್ ಆಗ್ತಾ ಇದ್ದಾವೆ, ಎಲ್ಲರೂ ನೋಡ್ತಾ ಇದ್ದಾರೆ. ಇಷ್ಟು ನೋಡಿದ್ರು ಕೂಡ ಈತ ಸ್ಟಿಲ್ ಹಿ ಈಸ್ ಇನ್ ಡ್ಯೂಟಿ ಅಂದರೆ ನಾವು ಯಾರನ್ನು ಪ್ರಶ್ನೆ ಮಾಡಬೇಕು, ಯಾರನ್ನು ಅನುಮಾನದಿಂದ ನೋಡಬೇಕು? ಇಲ್ಲಿ ಯಾಕೆಂತಂದರೆ ಈಗ ಮಧ್ಯಾಹ್ನ ಗೃಹ ಸಚಿವರನ್ನು ಭೇಟಿ ಮಾಡಿರ್ತಕ್ಕಂಥ ಸಂತ್ರಸ್ತೆ ದೂರನ್ನು ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಮಂಗಳೂರು ಕಮಿಷನರ್ ಅವರಿಗೂ ಸಹ ಗೃಹ ಸಚಿವರು ಕರೆ ಮಾಡಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಏನು ಸಂತ್ರಸ್ತೆಯರು ಕೊಟ್ಟಿರ್ತಕ್ಕಂಥ ದೂರಿನ ಪ್ರತಿಯನ್ನು ಸಹ ರವಾನೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ವಿಚಾರಣೆಯನ್ನು ನಡೆಸಿ ವರದಿಯನ್ನು ಕೇಳಿದ್ದಾರೆ. ಉಳಿದಂತೆ ಈಗ ಏನು ಈ ವಿಚಾರ ಗಂಭೀರತೆಯನ್ನು ಪಡ್ಕೊಳ್ತಾ ಇದೆ, ಆತನ ಅಮಾನತಿಗೂ ಸಹ ಆದೇಶವನ್ನು ಹೊರಡಿಸುವಂತೆ ಏನು ಆ ಭಾಗದ IG ಅವರಿಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಈಗ ಇನ್ನೇನು ಇಷ್ಟೆಲ್ಲ ವೈರಲ್ ಆಗ್ತಕ್ಕಂಥ ಜೊತೆಗೆ ಸುದ್ದಿಯಾಗಿದೆ. ಜೊತೆಗೆ ಮಹಿಳಾ ಆಯೋಗದಿಂದಲೂ ಸಹ ದೂರು ದಾಖಲು ಮಾಡೋದಕ್ಕೆ ಒಂದು ಸೂಚನೆ ಕೊಟ್ಟಂಥ ಬೆನ್ನಲ್ಲೇ ಆತನನ್ನು ಅಮಾನತು ಮಾಡಿ ಆತನ ವಿರುದ್ಧವೂ ಸಹ ಕೇಸನ್ನು ದಾಖಲು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಇದ್ದಾವೆ. ಯಾಕೆಂತಂದರೆ ನೇರವಾಗಿ ಇಲ್ಲಿ ನಾವು ಸಂತ್ರಸ್ತೆಯರನ್ನು ಗಮನಿಸಿದಾಗ ಕೇವಲ ಅವರು ದೂರುಗಳನ್ನು ಕೊಟ್ಟಿದ್ದಾರೆ, ನೇರವಾಗಿ ಯಾರನ್ನೂ ಇಲ್ಲಿವರೆಗೂ ಭೇಟಿ ಮಾಡಿಲ್ಲ. ಭೇಟಿ ಮಾಡೋದಕ್ಕೂ ಆತ ಪ್ರಭಾವ ಬಳಸ್ಕೊಂಡು ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಯಾವಾಗ ಈ ಒಂದು ಸಂದೇಶ ಮೂಡುಬಿದ್ರೆ ಈ ಮಾಡ್ತಕ್ಕಂಥ ಕಿರುಕುಳ ಇರ್ಬೋದು, ಆತ ಕೊಡ್ತಕ್ಕಂಥ ಹಿಂಸಾಚಾರ ಇರ್ಬೋದು, ಜೊತೆಗೆ ಏನು ಆ ಹೆಣ್ಣು ಮಕ್ಕಳನ್ನು ಕಾಮತೃಷೆಗೆ ಬಳಸ್ಕೊಳ್ತಾ ಇದ್ದ, ನಾವು ಹೇಳ್ದಾಗೆ ಕೇಳಿಲ್ಲ ಅಂತಂದರೆ ತನ್ನ ಮೊಬೈಲ್ನಲ್ಲಿರ್ತಕ್ಕಂಥ ವಿಡಿಯೋಗಳನ್ನು ವೈರಲ್ ಮಾಡೋದಾಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಇವೆಲ್ಲವನ್ನ ನೇರವಾಗಿ ಈ ಪ್ರಶ್ನೆ ಎಷ್ಟು ವ್ಯಾಲಿಡ್ ಐ ಡೋಂಟ್ ನೋ. ನಾನು ನಿಮ್ಮ ಬಾಯಿಂದಲೇ ಕೇಳ್ತೀನಿ. ಪ್ರಭಾವವನ್ನ ಬಳಸಿ ಯಾವ ಹಂತದ ತನಕ ಪ್ರಭಾವ? ಯಾವುದೋ ಭ್ರಷ್ಟಾಚಾರ ಅಥವಾ ಇವನಿಗಿಷ್ಟು ಪರ್ಸೆಂಟೇಜ್ ಹೋಗುತ್ತೆ, ದೊಡ್ಡವರಿಗೆ ಹೋಗುತ್ತೆ, ಹಂಗಾಗಿ ಇವನಿಗೆ ಶ್ರೀರಕ್ಷೆ ಸಿಗ್ತಾ ಇದೆ ಅಂದ್ರೆ ಫೈನ್. ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೋಡಿದವರೆಲ್ಲ ನನಗೆ ಬೇಕು, ಕಂಡವರೆಲ್ಲ ನನಗೆ ಬೇಕು, ಕಂಡವರೆಲ್ಲ ನನಗೆ ಸೆರಗು ತೆಗಿಬೇಕು ಅನ್ನುವ ಈ ಕಾಮತೃಷೆಗೆ ಬಳಸ್ಕೊಳ್ತಾ ಇದ್ದ ಇನ್ಸ್ಪೆಕ್ಟರ್ಗೂ ಪ್ರಭಾವ ಈ ಪ್ರಮಾಣದಲ್ಲಿರುತ್ತಾ? ಇಂಥ ವಿಷಯದಲ್ಲೂ ಪ್ರಭಾವಗಳನ್ನು ಬಳಸ್ಕೊಂಡು ಸರ್ವೈವ್ ಆಗ್ಬೋದಾ? ಹಂಗಿದ್ದಾಗ ಯಾರ ಮೇಲೆ ಅನುಮಾನ ಬರುತ್ತೆ ಅಂದ್ರೆ ಈತನ ಸುತ್ತಮುತ್ತ ಅಥವಾ ಇವರ
ಹೈರ್ ಅಪ್ಸ್ ಯಾರಿರ್ತಾರೆ, ಇವರ ಮೇಲಧಿಕಾರಿಗಳು ಯಾರಿರ್ತಾರೆ, ರಾಜಕೀಯದಲ್ಲಿ ಯಾರಾದ್ರೂ ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರ ಮೇಲೂ ಕೂಡ ಅನುಮಾನದಿಂದಲೇ ನೋಡ್ಬೇಕು ಅಂತ ಅನ್ಸಲ್ವಾ? ಪ್ರಭಾವಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಖಂಡಿತ ಅಲ್ವಾ? ಖಂಡಿತ ಖಂಡಿತವಿದೆ. ಇಲ್ಲಿ ಒಂದು ಲೆಕ್ಕಾಚಾರದಲ್ಲಿ ಏನೊಬ್ಬ ಇನ್ಸ್ಪೆಕ್ಟರ್ ಆದರೆ ಬೇರೆ ರೀತಿಯಾಗಿ ಕೆಲಸಗಳನ್ನು ಮಾಡ್ಕೊಳ್ತಾರೆ ಅನ್ನೋ ರೀತಿಯಾಗಿ ಅಂಥವರನ್ನು ಇಂಥ ಸ್ಟೇಷನ್ಗೆ ಬೇಕು ಅಂತ ಕೆಲವೊಂದು ನಾಯಕರು ಹಾಕ್ಸ್ಕೊಳ್ತಾರೆ. ಆದರೆ ಈತ ಕದ್ದು ಮುಚ್ಚಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇರ್ತಕ್ಕಂಥ ಅವರ ಗಮನಕ್ಕೆ ಇರೋದಿಲ್ಲ. ಜೊತೆಗೆ ಈಗ ಏಕಾಏಕಿ ಇಂಥ ವಿಚಾರಗಳನ್ನು ಕೇಳಿದಾಗ ಅವ್ರಿಗೂ ಸಹ ಶಾಕ್ ಆಗಿರ್ಬೋದು. ನಾವು ಹಾಕ್ಸ್ಕೊಂಡಿರ್ತಕ್ಕಂಥ ಇನ್ಸ್ಪೆಕ್ಟರ್ ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅಂತ ರೀತಿಯಾಗಿ ಒಂದು ರೀತಿ ಶಾಕ್ ಆಗಿರ್ಬೋದು. ಆದರೆ ಒಂದು ಹಂತಕ್ಕೆ ಕೆಲವೊಂದು ಒಳ್ಳೆ ವಿಚಾರಗಳಿಗೆ ಅವರು ಪ್ರಭಾವವನ್ನು ಬೀರಬಹುದು, ನೋಡಿ ಒಂದು ಚಾನ್ಸ್ ಕೊಡಿ ಅಂತ. ಆದರೆ ಇಲ್ಲಿ ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ನಮ್ಮ ಏನು ಗ್ಯಾರಂಟಿ ನ್ಯೂಸ್ ಜೊತೆ ಮಿಥುನ್ ರೈ ಅವರು ಮಾತಾಡ್ದನ್ನು ಕೇಳಿಸ್ಕೊಂಡ್ವಿ. ಯಾಕಂತಂದರೆ ಇವರು ನಮ್ಮನ್ನು ಭೇಟಿಯಾಗಿಲ್ಲ. ಈಗ ವಿಚಾರ ಗೊತ್ತಾಗಿದೆ, ನಮ್ಮ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ಅನ್ಯಾಯ ಆದರೆ ನಾವೇ ಹೋರಾಟವನ್ನು ಮಾಡಿ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ಸಹ ಮಾಡಿದ್ದೇವೆ ಅಂತಕ್ಕಂಥದ್ದು. ಹೀಗಾಗಿ ಈಗ ಈ ರೀತಿಯಾಗಿ ಸಂದೇಶ ಏನು ಇನ್ಸ್ಪೆಕ್ಟರ್ ಇದ್ದಾನೆ ಅವರಿಂದ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ಶಾಸಕರಿರ್ಬೋದು, ನಾಯಕರಿರ್ಬೋದು, ಜೊತೆಗೆ ಪೊಲೀಸ್ ಅಧಿಕಾರಿ, ಹಿರಿಯ ಅಧಿಕಾರಿಗಳ ಗಮನಕ್ಕೂ ಈಗ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿಯಾಗಿ ಆ್ಯಕ್ಷನನ್ನು ತೆಗೆದುಕೊಳ್ಬಹುದು, ಜೊತೆಗೆ ಸಂತ್ರಸ್ತರನ್ನ ಬಳಿ ಇರ್ತಕ್ಕಂಥ ಇನ್ನಷ್ಟು ಸಾಕ್ಷಿಗಳು, ದಾಖಲೆಗಳ ಎಲ್ಲವನ್ನು ಸಹ ಪರಿಶೀಲನೆ ಮಾಡಿ ಈಗ ಸದ್ಯದ ಮಟ್ಟಿಗೆ ಈತನನ್ನು ಇವತ್ತು ಇನ್ನೇನು ಕೆಲವೇ ನಿಮಿಷಗಳಿರ್ಬೋದು ಅಥವಾ ಕೆಲವೇ ಗಂಟೆಗಳಲ್ಲಿ ಅಮಾನತು ಮಾಡುವಂಥ ಬಹುತೇಕ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ನಾವು ಹೇಳಿದಾಗೆ ಪ್ರಭಾವ ಒಳ್ಳೆಯ ಕೆಲಸಗಳಿಗೆ ಬಳಸ್ಕೊಳ್ತಾ ಇದೆ. ಆದರೆ ಈ ವಿಚಾರ ಅವರಿಂದ ಮರೆಮಾಚಿತ್ತು ಅನಿಸುತ್ತೆ, ಈಗ ಹೊರಗಡೆ ಬಂದಿದೆ. ಖಂಡಿತವಾಗಿಯೂ ಯಾರು ಸಹಾಯ ಮಾಡ್ತಾ ಇದ್ರು ಅವರು ಸ್ವಲ್ಪ ಹಿಂದೇಟನ್ನು ಹೊಡೆಯುವಂಥ ಸಾಧ್ಯತೆಗಳಿದ್ದಾವೆ. ವಿದ್ಯಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ನಾಯಿ ಬಗ್ಗೆ ಒಂದು ಉದಾಹರಣೆ ಕೊಡಬೇಕು ನಿಮ್ಗೆ ಈ ಕ್ಷಣದಲ್ಲಿ. ಬೀದಿಲ್ಲಿ ಮಲಗುವಂತಹ ನಾಯಿಯೂ ಕೂಡ ಸಿಕ್ಕ ಹೆಣ್ಣು ನಾಯಿಗಳ ಹಿಂದೆ ಹೋಗಲ್ಲ. ಅದಕ್ಕೆ ಅದರದ್ದೇ ಆದಂತಹ ಲಿಮಿಟ್ಸ್ ಇರುತ್ತೆ, ಸರೌಂಡಿಂಗ್ ಇರುತ್ತೆ. ಅದಕ್ಕೆ ತನ್ನ ಮಕ್ಳು ಯಾರು ಅಥವಾ ಎಲ್ಲವೂ ಕೂಡ ಗೊತ್ತಿರುತ್ತೆ. ಇವನ್ ಬೀದಿಯಲ್ಲಿ ಮಲಗುವಂತಹ ನಾಯಿ ಅದಕ್ಕಿಂತ ಕಡೆ ಇವನು ಕೊಳಕು, ಅದಕ್ಕಿಂತ ಕಡೆ.